ನಮಸ್ಕಾರ ಸ್ನೇಹಿತರೆ. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ರಾಕೇಶ್ ಪೂಜಾರಿ ಅವರನ್ನ ನೋಡಿ ಅವರ ಫ್ರೆಂಡ್ಸ್ ಭಾವುಕರಾಗಿದ್ದಾರೆ. ಅಗಲಿದ ಸ್ನೇಹಿತನ ನೆನಪಿಸಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಕಾಂತಾರ ಚಾಪ್ಟರ್ ಹವಾ ಜೋರಾಗಿದೆ. ಮಂಗಳೂರಿನಲ್ಲಿ ಕಾಂತಾರ ಹವಾ ಹೆಚ್ಚಿದ್ದು ಮೊದಲ ಶೋ ವೀಕ್ಷಿಸಿ ಪ್ರೇಕ್ಷಕರು ಸಂಭ್ರಮಿಸಿದ್ದಾರೆ. ರಿಷಬ್ ಶೆಟ್ಟಿಗೆ ಬಹುಪರಾಕ್ ಎಂದ ಅಭಿಮಾನಿಗಳು ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಸೀನ್ ನೋಡಿ ಮೈ ರೋಮಾಂಚನಕಾರಿಯಾಗಿದೆ. ಈ ಮಣ್ಣಿನ ಕಥೆಯನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಅತ್ಯದ್ಭುತವಾಗಿ ಚಿತ್ರ ಮೂಡಿಬಂದಿದೆ ಎಂದು ಜನ ಹೇಳ್ತಿದ್ದಾರೆ. ಕತೆ, ಛಾಯಾಗ್ರಹಣ, ಗ್ರಾಫಿಕ್ಸ್, ನಟನೆ ಎಲ್ಲವೂ ವಾವ್ ಎಂದು ಪ್ರೇಕ್ಷಕರು ರಿವ್ಯೂ ಕೊಟ್ಟಿದ್ದಾರೆ. ಮಂಗಳೂರಿನ ಸುಚಿತ್ರ ಚಿತ್ರಮಂದಿರದಲ್ಲಿ ಜನರ ಬಿಂದಾಸ್ ಪ್ರತಿಕ್ರಿಯೆ ಬಂದಿದೆ. ಕಾಂತಾರ ಚಿತ್ರ ಕಲಾವಿದ ರಾಕೇಶ್ ಪೂಜಾರಿ ನೆನಪು ಮಾಡಿಕೊಂಡು ಸ್ನೇಹಿತರು ಭಾವುಕರಾಗಿದ್ದಾರೆ. ಪ್ರಭಾತ್ ಚಿತ್ರಮಂದಿರ ಮುಂದೆ 30 ಅಡಿ ಎತ್ತರ ರಾಕೇಶ್ ಕಟ್ಔಟ್ ನಿರ್ಮಾಣ ಮಾಡಲಾಗಿದೆ. ಕಟ್ಔಟ್ಗೆ ಪುಷ್ಪಾರ್ಚನೆ ಮಾಡಿದ ರಾಕೇಶ್ ಪೂಜಾರಿ ಸ್ನೇಹಿತರು ರಾಕೇಶ್ ಪೂಜಾರಿಯನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. 3 ವರ್ಷಗಳ ರಾಕೇಶ್ ಪೂಜಾರಿಯ ಶ್ರಮ ನೆನಪಿಸಿಕೊಂಡು ಭಾವುಕರಾಗಿದ್ದಾರೆ. ಕಾಂತಾರ ಚಾಪ್ಟರ್ 1 ಟ್ರೇಲರ್ ರಿಲೀಸ್ ಆದಾಗಲೇ ಎಲ್ಲರೂ ರಾಕೇಶ್ ಪೂಜಾರಿಯನ್ನ ನೋಡಿ ಭಾವುಕರಾಗಿದ್ರು. ಆದ್ರೆ ಇಡೀ ಸಿನಿಮಾ ನೋಡಿದರೆ ಅವರ ಅಭಿಮಾನಿಗಳು ಅವರನ್ನ ಮಿಸ್ ಮಾಡಿಕೊಳ್ಳುವುದಂತೂ ಪಕ್ಕಾ. ರಾಕೇಶ್ ಪೂಜಾರಿ ಕಿರುತೆರೆ ಪ್ರೇಕ್ಷಕರಿಗೆ ಪರಿಚಿತರು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮೂಲಕ ಕನ್ನಡಿಗರನ್ನ ನಕ್ಕು ನಲಿಸಿದ ರಾಕೇಶ್ ಅವರು ಕಾಂತಾರ ಸಿನಿಮಾ ಮೂಲಕ ಸಿನಿಪ್ರಿಯರ ಮೆಚ್ಚುಗೆ ಗಳಿಸಿದ್ದಾರೆ. ರಾಕೇಶ್ ಪೂಜಾರಿ ಏನಾದ್ರೂ ಇಂದು ಬದುಕಿದ್ದರೆ ಪ್ರಾಮಿಸಿಂಗ್ ಆಕ್ಟರ್ ಎಂದು ಅವರ ಬಗ್ಗೆ ಇಂದು ಸಾಕಷ್ಟು ಜನ ಮೆಚ್ಚುಗೆ ಹೇಳ್ತಾ ಇದ್ರು. ಕಾರಣ ಅವರ ಅಭಿನಯ ಆಗಿದೆ. ಕಾಂತಾರ ಚಾಪ್ಟರ್ 1ನಲ್ಲಿ ಬಂದರು ನೋಡಿಕೊಳ್ಳುವ ನವೀನ್ ಡಿ ಪಡೀಲ್ ಪಾತ್ರದ ಮಗನಾಗಿ ಕಾಣಿಸಿಕೊಂಡಿರುವ ಅವರು ಸಖತ್ತಾಗಿ ಅಭಿನಯಿಸಿದ್ದಾರೆ. ಇದನ್ನು ನೋಡಿದರೆ ಇವರು ಭರವಸೆಯ ನಟನಾಗಿ ಬೆಳೆಯುವ ಎಲ್ಲ ಅವಕಾಶ ಇತ್ತು ಎಂದು ಅನಿಸದೇ ಇರದು. ಟ್ರೇಲರ್ ನಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಮಾತ್ರ ಕಾಣಿಸಿಕೊಂಡ ರಾಕೇಶ್ ಪೂಜಾರಿ ಪಾತ್ರ ಅದಕ್ಕಿಂತಲೂ ಹೆಚ್ಚಿನದಾಗಿದೆ. ಅವರು ಸೆಕೆಂಡ್ ಹಾಫ್ ನಲ್ಲಿ ಆಗಾಗ ಕಾಣಿಸಿಕೊಳ್ತಾರೆ. ಹೋಲಿಸಿದರೆ ಅವರ ಪಾತ್ರಕ್ಕೆ ರಿಷಬ್ ಒಳ್ಳೆಯ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ರಾಕೇಶ್ ಪೂಜಾರಿ ತಮ್ಮ ಪಾತ್ರದ ಮೂಲಕ ಪ್ರೇಕ್ಷಕರನ್ನ ನಕ್ಕು ನಗಿಸಿದ್ದಾರೆ. ನಟನೆ ಇರಬಹುದು, ಹಾಸ್ಯ ಇರಬಹುದು, ಪ್ರೇಕ್ಷಕರನ್ನ ನಗಿಸುತ್ತದೆ. ರಾಕೇಶ್ ಪೂಜಾರಿ ತಮ್ಮ ಪಾತ್ರ ಅಭಿನಯದ ಮೂಲಕ ಸಿಕ್ಕಾಪಟ್ಟೆ ಮೆಚ್ಚುಗೆ ಗಳಿಸಿ ಚಪ್ಪಾಳೆ ಗಿಟ್ಸ್ಕೊಂಡಿದ್ದಾರೆ. ಸ್ನೇಹಿತರೆ, ರಾಕೇಶ್ ಪೂಜಾರಿಯನ್ನ ನೆನೆದು ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.